ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ನೋಡುನು ಮಾರ್ಕ್ ಚಿತ್ರದ ರಿವ್ಯೂ. ಫಸ್ಟ್ ಶೋ ಹೋಗಿದ್ದು ನನಗೆ ಮೂವಿ ಒಳಗೆ ಏನು ಇಷ್ಟ ಆಯ್ತು, ಏನು ಕಷ್ಟ ಆಯ್ತು, ಅದು ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ ರೀ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಮಾರ್ಕ್ ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ್ದು ಕಿಚ್ಚ ಸುದೀಪ್ ಸರ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಂತ ಚಿತ್ರ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರ, ವಿಜಯ್ ಮಾರ್ಕಂಡೇಯವರ ಮನ್ಯಾಗ ಕೆಲಸ ಮಾಡುವಂತ ದಂಪತಿಗಳ ಮಗಳು ಕಿಡ್ನಾಪ್ ಆಗಿರ್ತಾಳ. ಆ ಮಗು ಒಂದೇ ಕಿಡ್ನಾಪ್ ಆಗಿರಲ್ರಿ, ಸುಮಾರು 18ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ತಾರ. ಅದನ್ನ ಹೇಗೆಲ್ಲ ಕಾಪಾಡ್ತಾರ ಅನ್ನೋದೇ ಈ ಚಿತ್ರದ ಒನ್ಲೈನ್ ಸ್ಟೋರಿ. ಈ ಮೂವಿದಾಗ ಪಾಸಿಟಿವ್ ಪಾಯಿಂಟ್ಸ್ ನೋಡೋದಾದ್ರ ಮೊದಲಿಗೆ ಅಜನೀಶ್ ಲೋಕನಾಥ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಪ್ಪ ಅಂದ್ರ BGM ಅಷ್ಟು ಮಸ್ತ್ ಕೊಟ್ಟಿದ್ದಾರ. ಒಂದೆರಡು ಸಾಂಗುಗಳು ಕೂಡ ಚಲೋ ಬಂದಾವ. ಸುದೀಪ್ ಸರ್ ಆಕ್ಟಿಂಗ್ ಔಟ್ ಆಫ್ 10 ಕೊಡಬಹುದು ನೋಡ್ರಿ. ಯೋಗಿ ಬಾಬು ಅವ್ರು ಎಲ್ಲೆಲ್ಲಿ ಬರ್ತಾರ ಅಲ್ಲಿ ಸ್ವಲ್ಪ ನಗು ಬರುತ್ತ ಮತ್ತು ಖಡಕ್ ವಿಲನ್ ಭದ್ರ ಅನ್ಬಹುದು. ಈ ಮೂವಿನಾಗ ನನಗ್ ಕಂಡಿದ್ದು ಇಷ್ಟೇ ಪಾಸಿಟಿವ್ ಪಾಯಿಂಟ್. ಇನ್ನು ನೆಗೆಟಿವ್ ಪಾಯಿಂಟ್ಸ್ ನೋಡೋದಾದ್ರ ಅದೇ ಹಳೆ ಸ್ಟೋರಿನ ಹೊಳ್ಳಿ ರಿಪೀಟ್ ಮಾಡಿ ಹಾಕಿದ್ದಾರ. ಇದೊಂದು ಕ್ರೈಮ್ ಸಸ್ಪೆನ್ಸ್ ಮೂವಿ ಅನ್ಬೇಕಂದ್ರೆ ಸಸ್ಪೆನ್ಸ್ ಏನು ಇಲ್ಲೇ ಅದ್ರಾಗ ನಾರ್ಮಲ್ ಒನ್ ಫ್ಲೋದಾಗ ಹೋಗುತ್ತ. ನೋಡೋರಿಗೆ ಅಂತ ಎಕ್ಸೈಟ್ಮೆಂಟ್ ಏನು ಫೀಲ್ ಕೊಡುದಿಲ್ರಿ. ಈ ಮೂವಿ ಒಳಗ 3 ಜನ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ತಗೊಂಡಿದ್ದಾರೆ. ಅವ್ರಿಗೆ ನೋಡಿದ್ರೆ ಗೊತ್ತಾಗತ್ತ ಅವ್ರ ಪೊಲೀಸ್ ಅಧಿಕಾರಿ ಆಗಕ್ಕೆ ಸಾಧ್ಯ ಏನಿಲ್ಲ ಅಂತೇಳಿ. ಅಷ್ಟು ಫಿಸಿಕಲಿ ಅನ್ಫಿಟ್ ಇರುವಂತ ಕ್ಯಾರೆಕ್ಟರ್ ಗಳನ್ನ ಈ ಚಿತ್ರದ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ್ದಾರೆ. ಈ ಮೂವಿ ಸ್ಟೋರಿ ಬಗ್ಗೆ ಏನ್ ಹೇಳೋದು, ಓಲ್ಡ್ ಸ್ಟೋರಿ ಅನ್ಬಹುದು. ಈ ಚಿತ್ರ ಏನಾದ್ರೂ ಒಂದು 10 ವರ್ಷಗಳ ಹಿಂದೆ ತೆಗೆದಿದ್ರ ಸೂಪರ್ ಹಿಟ್ ಆಗ್ತಿತ್ತೇನೋ ಗೊತ್ತಿಲ್ಲ. ಬಟ್ ಈಗಿದು ಔಟ್ಡೇಟೆಡ್ ಮೂವಿನೇ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ಈ ಮೂವಿ ನಂಗೆ ಹೆಂಗ ಅನಿಸ್ತಪ್ಪ ಅಂದ್ರ ಒಂದು ಬಿಲೋ ಎವರೇಜ್ ಮೂವಿ ಅಂತೇಳಿ ನಂಗೆ ಅನಿಸ್ತು. ನಂಗೆ ಅಷ್ಟೇ ಅಲ್ಲ, ನನ್ನ ಜೊತೆ ಬಂದಂತ ಎಲ್ಲಾ ಫ್ರೆಂಡ್ಸ್ಗೂ ಅನಿಸ್ತು. ಅವರು ಕೂಡ ಸುದೀಪ್ ಸರ್ ಅವರ ಅಭಿಮಾನಿಗಳೇ. ಇದು ಒಂಥರ ಅಭಿಮಾನಿಗಳಿಗೆ ಹಬ್ಬ ಅಂತ ಹೇಳಕ್ಕೂ ಆಗಲ್ಲ, ಅವರಿಗೂ ಒಂದು ಎವರೇಜ್ ಮೂವಿನೇ. ಇನ್ನು ನಾರ್ಮಲ್ ಆಡಿಯನ್ಸ್ಗಂತೂ ನಿಮಗೆ ಬಿಡ್ತೀನಿ, ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾವು ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರೆ ನಾವು ಆನ್ಲೈನ್ ಬುಕ್ ಮಾಡಿದ್ವಿ. 298 ರೂಪಾಯಿ ತಗೊಂಡ್ರು. ನನಗನ್ನಿಸ್ತು ಅಲ್ಲೇ ಹೋದ್ರೆ ಟಿಕೆಟ್ ಸಿಗ್ತಿತ್ತಲ್ಲ ಅಂತೇಳಿ. ಯಾಕಪ್ಪ ಅಂದ್ರ ಅರ್ಧ ಥಿಯೇಟರ್ ಖಾಲಿ ಐತಿ. ನಾ ಹೋಗಿದ್ದು ಫಸ್ಟ್ ಶೋ. ಮತ್ತ ಇದು ಸುಳ್ಳು ಹೇಳಕತ್ತಿಲ್ಲ. ಕೆಲವೊಬ್ಬರು ಕಮೆಂಟ್ ಹಾಕ್ತಿರ್ತಾರ, ಎಲ್ಲರೂ ಎದ್ದು ಹೋದ ಬಳಕ ನೀವು ವಿಡಿಯೋ ಮಾಡಿ ಅಂತ ಹೇಳ್ಕಿರ. ಸಾಧ್ಯನೇ ಇಲ್ಲ. ಮೂವಿ ಸ್ಟಾರ್ಟಿಂಗ್ಗೆ ನಾ ಆ ಕ್ಲಿಪ್ ತಗೊಂಡಿನಿ. ಸೆಕೆಂಡ್ ಶೋಗೆ ಸ್ವಲ್ಪ ಜನ ಬಂದಿದ್ರು. ಇಷ್ಟ ಹೇಳಿ ಮಾರ್ಕ್ ಚಿತ್ರದ ರಿವ್ಯೂ ಮುಗಿಸ್ತೀನಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.